ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಲವು ಮಾತೇನು ನೀನೊಲಿದು ಪಾದವನ್ನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಾತಸ್ಮರಣೀಯರಾದ ಎಲ್ಲ ಪೂಜ್ಯರಲ್ಲಿ, ಅವಧೂತರಲ್ಲಿ, ಶರಣರಲ್ಲಿ, ಸಂತರಲ್ಲಿ, ಸತ್ಪುರುಷರಲ್ಲಿ, ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇವತ್ತಿನ ದಿವಸ ಕೂಪಕಡ್ಡಿಯ ರಂಗನಾಥ ಮಹಾರಾಜರ ಜೀವನ ಚರಿತ್ರೆಯ ಮುಂದುವರಿದ ಭಾಗವನ್ನು ನಾವು ತಿಳಿದುಕೊಳ್ಳೋಣ. ಕಳೆದ ಭಾಗದಲ್ಲಿ ನಾವು ಈ ಹೂವಿನ ಹಿಪ್ಪರಿಗೆ ಮತ್ತು ದೇವರ ಹಿಪ್ಪರಿಗೆಗಳ ಮಧ್ಯದಲ್ಲಿ ಸಾತ್ಯಾಳ ಅನ್ನುವಂತಹ ಗ್ರಾಮದಲ್ಲಿಂದ ದೋಣಿಯನ್ನು ದಾಟಿ ತಡವಲಗಾಕ ಹೋಗುವಂಥ ಸಂದರ್ಭದೊಳಗೆ ಒಂದು ಹಳ್ಳವನ್ನು ದಾಟಿ ಹೋಗುವಾಗ ರಂಗನಾಥ ಮಹಾರಾಜರ ಕಾಲುಗಳು ಕೆಸರಿನೊಳಗೆ ಮೊಳಕಾಲಿನವರೆಗೂ ಸಿಕ್ಕಿ ಹಾಕಿಕೊಂಡಿರ್ತದೆ. ಅಂಥ ಸಂದರ್ಭದೊಳಗೆ ರಂಗನಾಥ ಮಹಾರಾಜರು ಯವ್ವ ಅನ್ನುವಂತಹ ಶಬ್ದವನ್ನು ಉಚ್ಚಾರ ಮಾಡಿರ್ತಾರೆ. ಯವ್ವ ಹಿಂಗ್ಯಾಕಾಯ್ತಿದು ಅಂಥೇಳಿ ಆ ಶಬ್ದವನ್ನು ಉಚ್ಚಾರ ಮಾಡಿದ ಕೂಡಲೇ ಅವ್ರಿಗೆ ಅನಿಸ್ತದೆ, ಸಾಧನೆ ಮಾಡುವಂಥ ಸಂದರ್ಭದೊಳಗೆ ಗುರುವಿನ ನಾಮ ನನ್ನ ಬಾಯಿಯೊಳಗೆ ಬರದೆ ಲೌಕಿಕ ಸಂಬಂಧಗಳು ನನ್ನ ಬಾಯಿಯೊಳಗೆ ಬಂತು. ತಾಯಿಯನ್ನು ಇಲ್ಲಿ ನಾನು ನೆನೆಸಿದೆ. ತಂದೆ ತಾಯಿಗಿಂತ ಮಿಗಿಲಾದವ ಗುರು ಇದ್ದ. ಅಂಥ ಗುರುವಿನ ಶಬ್ದ ನನ್ನ ಬಾಯಿಯೊಳಗೆ ಬರಲಿಲ್ಲ. ನಾನು ಇನ್ನೂ ಈ ದೇಹದ ವ್ಯಾಮೋಹದೊಳಗೆ, ಈ ಭವಬಂಧನದ ವ್ಯಾಮೋಹದೊಳಗೆ ನಾನು ಇನ್ನೂ ಸಿಲುಕಿಕೊಂಡಿದ್ದೇನೆ. ಇಂತಹ ದೇಹದ ವ್ಯಾಮೋಹವನ್ನು ತೊರಿಬೇಕು ಅಂಥೇಳಿ ಅಲ್ಲಿ ಸಂಕಲ್ಪ ಮಾಡ್ಕೋತಾರೆ. ಅಲ್ಲಿಯವರೆಗೂ ನಾವು ಕಳೆದ ಭಾಗದಲ್ಲಿ ನೋಡಿದ್ವಿ. ಈ ಭಾಗದೊಳಗೆ, ಮುಂದಿನ ಭಾಗದೊಳಗೆ ಅವರು ಏನು ಸಂಕಲ್ಪ ಮಾಡಿಕೊಂಡ್ರು, ಆ ಸಂಕಲ್ಪದ ಆದಿಯಾಗಿ ಈ ದೇಹವನ್ನು ದಂಡಿಸಲೇಬೇಕು ಅಂಥೇಳಿ ಒಂದು ತೀರ್ಮಾನಕ್ಕೆ ಬಂದರು. ಮಹಾರಾಜರ ಬ್ರಹ್ಮಬೋಧ ಪ್ರವಚನದ ಸ್ಫೂರ್ತಿ ಅವರಿಗೆ ನೀಡಿತ್ತು. ದೇಹ ಬುದ್ಧಿಗೆ ಒಂದಿಷ್ಟು ಕಡಿವಾಣ ಹಾಕೋಣ ಅಂತ ಹೇಳಿ ಸಾಧನೆಗೆ ಸಿದ್ಧ ಆಗಿದ್ದರು ನಮ್ಮ ರಂಗನಾಥ ಮಹಾರಾಜರು. ಈಗ ಹೆಂಗೆ ಹುಲಿ, ಸಿಂಹ, ಆನೆ, ಕುದುರೆಗಳನ್ನು ದಂಡಿಸಿ ಸರ್ಕಸ್ಸಿನೊಳಗೆ ಪಳಗಿಸ್ತಾರಲ್ಲ, ಹಂಗೆ ಈ ದೇಹವನ್ನು ದಂಡಿಸಿ ನಾನು ಯೋಗ ಸಾಧನೆಗೆ, ಧ್ಯಾನ ಸಾಧನೆಗೆ ಅದನ್ನು ಪಳಗಿಸಬೇಕು ಅಂಥೇಳಿ ಹಠಕ್ಕೆ ಬಿದ್ದರು. ಹಠಕ್ಕೆ ಬಿದ್ದಾಗ ಆ ತಡವಲ್ಗಾದಿಂದ ಸಾಲ್ವಡಿಗೆ ಹೋಗಲಾರ್ದ ರಬಿನಾಳಕ್ಕೆ ಬಂದು ಅಲ್ಲಿ ಒಂದು ಗವಿಯನ್ನು ನಿರ್ಮಾಣ ಮಾಡಿಕೊಂಡ್ರು. ಒಂದು ಚಿಕ್ಕದಾದ ಗವಿಯನ್ನು ನಿರ್ಮಿಸಿಕೊಂಡು ನಿತ್ಯ ನಿಯಮದೊಂದಿಗೆ ಅಖಂಡ ಧ್ಯಾನದೊಳಗೆ ಮುಳುಗಿಬಿಟ್ರು. ಆ ಏಕಾಂತದಲ್ಲಿ ದಾಸಬೋಧದಲ್ಲಿನ ಅನೇಕ ರಹಸ್ಯಗಳನ್ನು ಅವರು ತಿಳ್ಕೊಂಡ್ರು. ಆ ಸಂದರ್ಭದೊಳಗೆ ರಬಿನಾಳದ ಕುಲಕರ್ಣಿಯವರು ಊಟದ ವ್ಯವಸ್ಥೆಯನ್ನು ಮಾಡ್ತಿದ್ರು ರಂಗನಾಥ ಮಹಾರಾಜರಿಗೆ. ಆ ಕುಲಕರ್ಣಿಯವರು ಊಟ ಏನು ತಂದು ಕೊಡ್ತಿದ್ರಲ್ಲ, ಆ ಕೊಟ್ಟ ಊಟವನ್ನು ಸಂಪೂರ್ಣವಾಗಿ ಇವರು ಸೇವಿಸದೆ ಸ್ವಲ್ಪ ಪ್ರಮಾಣ ಎಷ್ಟು ಅವಶ್ಯ ಐತೋ ಅಷ್ಟೇ, ಬದುಕಲಾಕ ಎಷ್ಟು ಅವಶ್ಯ ಐತೋ ಅಷ್ಟನ್ನೇ ಸೇವನೆ ಮಾಡಿ ಉಳ್ಕಿದ್ದನ್ನೆಲ್ಲ ಹಂಗೆ ಇಟ್ಬಿಡೋರು. ಆ ಸಂದರ್ಭದೊಳಗೆ ಅಗ್ನಿಹೋತ್ರಿ ಎಂಬುವರು ತಾವು ಸ್ವತಃ ರಂಗನಾಥರಿಗೆ ಆಹಾರವನ್ನು ಅವರು ಒಯ್ದು ಕೊಡ್ತಿದ್ರು. ಪ್ರೀತಿಯಿಂದ ಸೇವೆಯನ್ನು ಮಾಡ್ತಿದ್ರು. ಪುಣ್ಯಾತ್ಮರ ಮನಸ್ಸಿಗೆ ಧಕ್ಕೆ ಆಗಬಾರ್ದು ಅಂಥೇಳಿ ಅವರು ತಂದ ಆಹಾರದಲ್ಲಿ ಸ್ವಲ್ಪ ಮಾತ್ರ ಇವರು ಸ್ವೀಕಾರ ಮಾಡೋರು. ಹೀಗೆ ಅವರು ನಿತ್ಯ ರಂಗನಾಥ ಮಹಾರಾಜರಿಗೆ ಸೇವೆಯನ್ನು ಸಲ್ಲಿಸ್ತಾ ಬಂದರು. 3 ತಿಂಗಳ ಕಾಲ ಆ ರಬಿನಾಳದ ಗವಿಯೊಳಗೆ ರಂಗನಾಥ ಮಹಾರಾಜರು ಅಲ್ಲಿ ಸಾಧನೆಗೈದರು. ದೇಹ ಭಾಳ ಅಂದ್ರೆ ಭಾಳ ದುರ್ಬಲ ಆಗಿತ್ತು, ಆದರೆ ಮನಸ್ಸು ನಿಶ್ಚಲವಾಗಿತ್ತು.
ಒಂದು ಸ್ವಲ್ಪ ನಿರ್ಧಾರದಿಂದ ಅವರು ಕದಲಿಲ್ಲ. ದೇಹಜಾವೋ ಅಥವಾ ರಾಹೋ ಪಾಂಡುರಂಗಿ ದೃಢಭಾಹೋ ಅನ್ನುವಂತಹದ್ದು ಅವರು ಮೈಗೂಡಿಸ್ಕೊಂಡ್ರು. ದೇಹ ಇರಲಿ ಅಥವಾ ಅಳೆಯಲಿ, ಆದರೆ ಪಾಂಡುರಂಗನಲ್ಲಿ ಮಾತ್ರ ಭಕ್ತಿಯ ಭಾವ ಇರಲಿ, ದೃಢಭಾವ ನನ್ನಲ್ಲಿ ನೆಲೆಸಲಿ ಅನ್ನುವಂತಹ ಆ ಸಾಧನೆ ಅವ್ರದ್ದು ಮುಂದುವರೆದಿತ್ತು. ನಿರಂತರವಾಗಿ 3 ತಿಂಗಳ ಕಾಲ ಆ ಸೇವೆಯನ್ನು ಕೈದ್ರು. 3 ತಿಂಗಳ ಆದ ನಂತರ ಸ್ವತಃ ರಾಮಚಂದ್ರ ಮಹಾರಾಜರ ಪ್ರೀತಿಯ ಶಿಷ್ಯ ರಂಗನಾಥ ನೋಡ್ರಿ, ರಂಗನಾಥರಿಗೆ ಏನಪ್ಪಾ ಅಂತಂದ್ರೆ ಕಳಿಸಿದ್ರು ರಾಮಚಂದ್ರ ಮಹಾರಾಜರು. ಬಹಳಷ್ಟು ಎಲ್ಲ ಕಡೆ ಹುಡುಕಾಡಿದ್ರು, ರಂಗನಾಥ ಮಹಾರಾಜರು ಸಿಗಲಿಲ್ಲ. ಬಹಳಷ್ಟು ಹುಡುಕಾಡಿದಾಗ ಈ ರವಿನಾಳದ ಗುಡ್ಡದೊಳಗೆ ತಪೋನಿರತರಾಗಿ ಇವರು ಕುಂತಾರ ಅನ್ನುವಂತಹ ಸುದ್ದಿ ಇವರ ಗುರುಗಳಿಗೆ, ಮಹಾರಾಜರಿಗೆ ಗೊತ್ತಾತು. ಅವಾಗ ನೋಡ್ರಿ, ಸ್ವತಃ ಮಹಾರಾಜರೇ ರಂಗನಾಥ ಮಹಾರಾಜರನ್ನ ಹುಡುಕಾಡ್ಕೊಂತ ಬಂದರು. ರಾಮಚಂದ್ರ ಮಹಾರಾಜರು ಪ್ರೀತಿಯ ಶಿಷ್ಯನನ್ನ ಹುಡುಕಾಡ್ಕೊಂತ ಬಂದ ಕೂಡಲೇ ಆ ದೃಶ್ಯವನ್ನ ರಾಮಚಂದ್ರ ಮಹಾರಾಜರು ನೋಡ್ರು. ಬಹಳ ಆನಂದನೂ ಆಯ್ತು ಅವರಿಗೆ. ಇದನ್ನ ರಾಮಚಂದ್ರ ಮಹಾರಾಜರು ಬಂದಿರುವಂತಹ ವಿಚಾರ ರಂಗನಾಥ ಮಹಾರಾಜರಿಗೆ ಗೊತ್ತಾಯ್ತು. ಓಡಿ ಬಂದು ಗುರುವನ್ನ ನೋಡಿ ಆನಂದ ಭರಿತರಾಗಿ, ಗದ್ಗರಿತರಾಗಿ, ಆನಂದ ಬಾಷ್ಪವನ್ನ ಕಣ್ಣಲ್ಲಿ ತುಂಬಿಕೊಂಡು, ತಾಯಿಯನ್ನ ಕಂಡು ಕರು ಹೆಂಗ ಓಡೋಡಿ ಬರ್ತದ, ಆಕಳನ್ನ ಕಂಡು ಕರು ಹೆಂಗ ಓಡೋಡಿ ಬರ್ತದ, ಹಂಗ ರಾಮಚಂದ್ರ ಮಹಾರಾಜರನ್ನ ಕಂಡು ರಂಗನಾಥ ಮಹಾರಾಜರು ಓಡಿ ಬಂದರು. ಪಾದ ಪೂಜೆಯನ್ನ ನೆರವೇರಿಸಿರು. ಏನದು ಆನಂದದ ಬಾಷ್ಪ, ಗುರು ಶಿಷ್ಯರ ಸಂಪರ್ಕ. 3 ತಿಂಗಳಾಯಿತು. ತಾಯಿ ಮಗು ಬೇರೆ ಆದಾಗ ಎಷ್ಟು ದುಃಖ ಆಗ್ತದೋ ಅಷ್ಟೇ ದುಃಖ ಗುರುವಿಗೆ ಆಗ್ಲಿಕ್ಕತ್ತದ, ಶಿಷ್ಯನಿಗೂ ಆಗ್ಲಿಕ್ಕತ್ತದ. ನೋಡ್ರಿ, ಇಂತಹ ಗುರು ಶಿಷ್ಯರ ಸಂಬಂಧ ಇರಬೇಕದು. ಸ್ವತಃ ಶಿಷ್ಯನನ್ನ ರಾಮಚಂದ್ರ ಮಹಾರಾಜರು ಕೇಳಿದ್ರು, ರಂಗಣ್ಣ ಯಾಕಪ್ಪ ಇಷ್ಟು ಘೋರ ತಪಸ್ಸು? ರಂಗಣ್ಣ ಯಾಕೋ? ಮೃದು ಧ್ವನಿಯೊಳಗೆ ಕೇಳ್ತಾರ. ರಂಗನಾಥ ಮಹಾರಾಜರು ಹೇಳಿದರು, ತಾಯಿ, ತಂದೆ, ಬಂಧು ಬಳಗ ಎಲ್ಲ ಆಗಿ ನೀವು ನನ್ನನ್ನು ಜೋಪಾನ ಮಾಡಿದರೆ. ಕೆಸರಿನೊಳಗೆ ಕಾಲು ಸಿಕ್ಕೊಂತು, ಅವಾಗ ನಾನು ಯವ್ವ ಅಂತ ಹೇಳಿ ಹೋಗಿಬಿಟ್ಟೆ. ಈ ನಾಚಿಕೆಗೇಡು ಶರೀರ ಗುರುವೇ ಅನ್ನಲಿಲ್ಲ ನೋಡ್ರಿ, ನಿಮ್ಮನ್ನು ನೆನೆಸಲಿಲ್ಲ ನೋಡ್ರಿ. ಅದು ಈ ದೇಹ ಬುದ್ಧಿ ಇದು ಬಿಡಿಸ್ಬೇಕು, ಇದನ್ನು ದಂಡನೆ ಮಾಡಬೇಕಾಗಿತ್ತು ಗುರುವೇ, ಅದಕ್ಕೆ ನಾನು ದಂಡಿಸಿಬಿಟ್ಟೆ ಅಂದರು. ಮಹಾರಾಜರಿಗೆ ಕರುಣೆ ಉಕ್ಕಿ ಬಂತು. ಮಾಡಿದ ತಪಸ್ಸು ಸಾರ್ಥಕ ಆಯ್ತಲ್ಲ ಅನ್ನುವಂತಹ ಭಾವ ಶಿಷ್ಯನೊಳಗೆ ಬ್ರಹ್ಮ ಕಳೆ ತುಂಬಿ ತೊಳಗ್ತಾ ಇತ್ತು. ಅದನ್ನು ಅರಿತಂತಹ ಮಹಾರಾಜರು, ಇಷ್ಟು ದಿನ ಮಾಡಿದೆಯಲ್ಲ ತಪಸ್ಸು, ಇಷ್ಟ ಸಾಕಪ್ಪ ನಿನಗೆ, ಇಷ್ಟ ಸಾಕು. ಬ್ರಹ್ಮಜ್ಞಾನಕ್ಕೆ ನಮ್ಮ ಸಹಜ ರಾಜಯೋಗ ಏನೈತಲ್ಲ ಅದೊಂದ ಇರಲಿ, ಇಂತಹ ಕಠೋರ ತಪಸ್ಸು ಬ್ಯಾಡಪ್ಪ ರಂಗಣ್ಣ, ಬ್ಯಾಡೋ ಅಂಥೇಳಿ ಈ ಬಹಳ ಭಾವುಕರಾಗಿ ರಾಮಚಂದ್ರ ಮಹಾರಾಜರ ಹತ್ರ. ಬಾಹು ಸಾಹೇಬ್ ಮಹಾರಾಜರ ಭಕ್ತಿ ಪಂಥದೊಳಗೆ ಎಂಥ ದಿವ್ಯ ಸಾಮರ್ಥ್ಯ ತುಂಬಿದೆ ಗೊತ್ತೇ. ನಾಮಸ್ಮರಣೆಯ ಬಲದಿಂದನೇ ಬ್ರಹ್ಮ ಸಾಕ್ಷಾತ್ಕಾರ ಆಗಿಬಿಡ್ತತಿ. ಅಂಥದ್ರೊಳಗೆ ಕಠೋರ ತಪಸ್ಸು ಯಾಕಪ್ಪ? ಬಾಹು ಸಾಹೇಬ್ ಮಹಾರಾಜರು ಅಭಿಮಾನದಿಂದ ಹೇಳ್ತಿದ್ರಂತ, ಕಾಶಿಯಿಂದ ರಾಮೇಶ್ವರ ತನಕ ಇಂತಹ ಸಾಲಿ ಎಲ್ಲಿಯಾದರೂ ಅದ ಏನೋ ಅಂಥೇಳಿ ಅಂತಂದ್ರಂತ. ಅಂತಹ ದಿವ್ಯ ಪಂಥದೊಳಗೆ ಇದು ನೋಡಪ್ಪ, ಅಂಥ ದಿವ್ಯ ಪಂಥದೊಳಗೆ ಇದೆಲ್ಲ ನಾವು ನೋಡಬೇಕಾಗಿದೆ. ರಂಗನಾಥ ಮಹಾರಾಜರು ಮೌನವಾಗಿ ಎಲ್ಲವನ್ನ ಕೇಳ್ತಿದ್ರು. ಬಹಳ ಮಾತ್ರ ಹೃದಯ ರಂಗನಾಥ ಮಹಾರಾಜರು. ಸಮರ್ಥ ರಾಮದಾಸರು ಕೂಡ ಗೃಹತ್ಯಾಗ ಮಾಡಿ ತಪಸ್ಸು ಮಾಡಲು ಹೋಗಿದ್ರು. ಅವರ ಗುರಿ ಏನಾಗಿತ್ತು ಅಂತಂದ್ರೆ ರಾಮ ಭಕ್ತಿಯನ್ನ ಬೆಳೆಸುವುದಾಗಿತ್ತು. ತಪಸ್ಸು ಮಾಡಿ ಮಾಡಿ ಅವರಿಗೆ ತಪಸ್ಸು ಹಾಗೂ ಏಕಾಂತದ ವಾಸಪ್ರಿಯವಾಗಿ ಬಿಟ್ಟಿತ್ತು ನೋಡ್ರಿ. ರಾಮನು ಬಂದು ಜನಸಾಮಾನ್ಯರಿಗೆ ಭಕ್ತಿ ಮಾರ್ಗ ತೋರಿಸಿ ಉದ್ಧರಿಸು ಎಂದು ಎಚ್ಚರಿಸಬೇಕಾಯಿತು. ವಿವೇಕಾನಂದರು ಕೂಡ ಬ್ರಹ್ಮ ಸುಖದಲ್ಲಿ ಏಕಾಂತದಲ್ಲಿ ಇರಬೇಕೆಂದು ಪರಮಹಂಸರನ್ನ ಅನುಗ್ರಹ ನೀಡಲು ಪ್ರಾರ್ಥಿಸ್ತಾ ಇದ್ರು. ಅವರು ಕೂಡ ಹಂಗೆ ಮಾಡ್ತಿದ್ರು. ಆಗ ಪರಮಹಂಸರು ಪರದೇಶಗಳಲ್ಲಿ ನನ್ನ ಭಕ್ತರೇ ಇದ್ದಾಗ ಅವರಿಗೆ ಅಧ್ಯಾತ್ಮ ಮಾರ್ಗದರ್ಶನ ನೀಡಿ ಬಾ ಅಂಥೇಳಿ ಅವ್ರಿಗೆ ಹೇಳ್ತಿದ್ರು.
ಅನಂತರ ನಿನಗೆ ಬ್ರಹ್ಮ ಆನಂದ ಅದನ್ನು ನಿನಗೆ ದೊರಿತೈತಿ, ಅವಾಗ ನಾನೂ ಕೂಡ ಅದನ್ನು ನಿನಗೆ ಕರುಣಿಸ್ತೀನಿ ಅಂಥೇಳಿ ಅವ್ರು ಅಂತಿದ್ರು ಪರಮಹಂಸರು. ಹಾಗೆ ರಂಗನಾಥನನ್ನ ತಪಸ್ಸಿನಿಂದ ಪರಾವೃತ್ತಿಗೊಳಿಸಿ ಭಕ್ತಿ ಕಾರ್ಯಕ್ಕೆ ತೊಡಗಿಸಬೇಕಾಗಿತ್ತು ರಾಮಚಂದ್ರ ಮಹಾರಾಜರು. ಅದಕ್ಕಾಗಿ ಕೆಲವು ವಿಚಾರಗಳನ್ನ ಗುರು ರಂಗನಾಥ ಮಹಾರಾಜರಿಗೆ ಬಹಳ ಚಂದ ಹೇಳ್ತಿದ್ರು. ಅವರ ಆಜ್ಞೆನ ಹೀಗಿತ್ತು: ಶಹಾಣೆ ಕರಾವೆ ಜನಃ ಪತೀತ ಕರಾವೆ ಪಾವನಃ ಸೃಷ್ಟಿ ಮಧ್ಯೆ ಭಗವದ್ಭಜನ ವಾಡವಾವೆ ಅಂಥೇಳಿ. ಎಷ್ಟು ಅದ್ಭುತ ಅದು ಗುರು ಶಿಷ್ಯರ ಸಂಬಂಧ, ಎಷ್ಟು ಅದ್ಭುತ. ಹಿಂಗೆ ಗುರು ಶಿಷ್ಯರ ಸಂಬಂಧ ಮುಗಿಯುವಂತಹ ಸಂದರ್ಭ ಒಂದು ಒದಗಿ ಬಂತು ಮುಂದೆ. ಅದು ಘೋರ ಸಂದರ್ಭ. ಈ ರಾಮಚಂದ್ರ ಮಹಾರಾಜರು ಅವರ ಅವತಾರವನ್ನು ಮುಗಿಸುವಂತಹ ಕಾಲ ಒದಗಿ ಬಂದಿತ್ತು. ಅದೇನು ಪೂರ್ವ ಸೂಚನೆ ಏನು, ಮಹಾರಾಜರು ರಂಗನಾಥರನ್ನ ಪ್ರತಿಯೊಂದು ಸಪ್ತಾಹಕ್ಕೂ ಕರ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡಿದರು. ಬಾಗೇವಾಡಿ ಒಳಗೆ, ಕುದುರೆ ಸಾಲೋಡಿಗೆ ಒಳಗೆ, ದೇವ್ರಿಪ್ಪರಿಗೆ ಒಳಗೆ, ನೆಡಗುಂದಿ, ಚಟ್ಟರಕಿ, ಅರಕೇರಿ, ತಾಳಿಕೋಟಿ, ಮೈಲೇಶ್ವರ, ಸಿಂದಗಿ, ಚಾಂದಕವಠೆ, ಗೂಡಿ, ರೂಗಿ, ಬಳ್ಳೊಳ್ಳಿ, ಇಂಡಿ, ಚಡಚಣ, ಕಾಕಂಡಕಿ, ಅಜನಾಳ, ಬರ್ಡೋಲ, ತಡವಲ್ಗ, ಮಣ್ಣೂರ, ಎಲ್ಲೇ ಏನಪ್ಪ ಅಂತಂದ್ರೆ ಈ ಸಪ್ತಾಹ ಕಾರ್ಯ ನಡೀತಿತ್ತು. ಶಿಷ್ಯರನ್ನ ಕರ್ಕೊಂಡ ರಾಮಚಂದ್ರ ಮಹಾರಾಜರು ಹೋಗ್ತಿದ್ರು. ಸದ್ಗುರುಗಳ ಸಾನ್ನಿಧ್ಯದಲ್ಲಿ ಅನೇಕ ಮಹಾರಾಜರ ಸೇವೆ ಸತ್ಸಂಗಗಳ ಫಲವಾಗಿ ಭಿನ್ನ ಭಿನ್ನ ರೀತಿ, ನೀತಿ, ಒಲವು, ವೈಶಿಷ್ಟ್ಯ, ಉಪಾಯ, ಅಪಾಯ, ಯುಕ್ತಿ, ಯೋಜನೆ ಏನು ಅದಾವೆಲ್ಲ ಈ ಧ್ಯಾನ ಸಾಧನೆ ಒಳಗೆ ಇವೇನು ಅದಾವಲ್ಲ ಎಲ್ಲದರ ಅನುಭವ ಅದೆಲ್ಲವೂ ಕೂಡ ರಂಗನಾಥ ಮಹಾರಾಜರಿಗೆ ಸಿಗಬೇಕು ಅನ್ನುವಂಥದ್ದು ರಾಮಚಂದ್ರ ಮಹಾರಾಜರಿಗೆ ಅದು ತಿಳಿದಿತ್ತು. ಬುದ್ಧಿಯನ್ನ ಸೂಕ್ಷ್ಮಗೊಳಿಸ್ತಾ ಬಂದು ರಂಗನಾಥ ಮಹಾರಾಜರ ಬುದ್ಧಿ ಬಹಳ ಸೂಕ್ಷ್ಮ ಅಂದ್ರೆ ಬಹಳ ಸೂಕ್ಷ್ಮ ಹಾಕ್ಕೊಂತ ಬಂತು. ರಂಗನಾಥರ ಜೀವನವೆಂದರೆ ಅದು ದಾಸಬೋಧದ ಉತ್ತಮ ಪುರುಷ ಚತುರ ಮಹಂತನ ಪ್ರತೀಕವಾಗಿ ಅದು ಬೆಳೆದಿತ್ತು. 1936 ಮಹಾರಾಜರ ಪುತ್ರಿ ಕುಂಕುಮ ಸೌಭಾಗ್ಯವತಿಯಾದಂತಹ ಕಾವೇರಿ ಬಾಯಿಯವರ ಮದುವೆ ಸಮಾರಂಭ ಏರ್ಪಾಟಾಗಿತ್ತು. ಸದಾ ಧ್ಯಾನದೊಳಗೆ ರಾಮಚಂದ್ರ ಮಹಾರಾಜರು ತೊಡಗಿರೋರು. ದೇವರ ಹಿಪ್ಪರಿಯೊಳಗೆ ಮದುವೆ ಸಮಾರಂಭಕ್ಕೆ ಬರ್ರಿ ಅಂತ ಹೇಳಿ ರಾಮಚಂದ್ರ ಮಹಾರಾಜರಿಗೆ ಅಂದ್ರೆ ನಾ ಯಾಕಲ್ಲಿ ನೋಡ್ರಿ, ಸ್ವತಃ ಮಗಳ ಮದುವೆ, ನಾ ಯಾಕಲ್ಲಿ, ನೀವೆಲ್ಲ ಹೋಗಿ ಬರ್ರಿ, ನಾನೀಗ ಅಲ್ಲಿ ಬರುವುದು ಬೇಡ ಅಂತ ಹೇಳಿ ಅನ್ಲಿಕ್ಕೆ ಹತ್ತರು ರಾಮಚಂದ್ರ ಮಹಾರಾಜರು. ನೋಡ್ರಿ, ಸ್ವತಃ ಮಗಳ ಮದುವೆ ಇದ್ರು ಅದಕ್ಕೆಲ್ಲ ನನಗೆ ಏನು ಅವಶ್ಯಕತೆ ಇಲ್ಲದು, ಯಾಕಂದ್ರೆ ಭವಬಂಧನವೇ ಬ್ಯಾಡ ಅಂತ ಹೇಳಿ ಬಿಟ್ಟು ಬಂದವರು. ಸ್ವತಃ ಸರ್ಕಾರಿ ಉದ್ಯೋಗವನ್ನ ತ್ಯಜಿಸಿದಂಥವ್ರು ಮಹಾರಾಜರು, ರಾಮಚಂದ್ರ ಮಹಾರಾಜರು. ಮಗಳ ಮದುವೆಗೆ ಬಾ ಅಂದ್ರೆ ಹೋಗಲಿಲ್ಲ. ಮಹಾರಾಜರ ಸೂಕ್ಷ್ಮವಾದ ಮಾತುಗಳಿಗೆ ಸೂಕ್ಷ್ಮವಾಗಿ ಪ್ರತಿಕ್ರಿಯಿಸುತ್ತಿದ್ದ ರಂಗನಾಥರು ಕೂಡ ತಕ್ಷಣ ಏನೋ ಮಾತನಾಡದೆ ಅವರು ಸುಮ್ಮನೆ ನಿಂತು ಬಿಟ್ರು. ಯಾಕೆ ಗುರುಗಳು ಮಗಳ ಮದುವೆಗೆ ಒಲ್ಲೆ ಅಂತಾರ ಅಂತ ಹೇಳಿ ಸುಮ್ಮನೆ ನೋಡ್ಕೊಂತ ನಿಂತು ಬಿಟ್ರು. ಆದ್ರೆ ಗಂಗೂಬಾಯಿ ಅವರು ಇದ್ರು ನೋಡ್ರಿ, ರಾಮಚಂದ್ರ ಮಹಾರಾಜರ ಮಡದಿ ಗಂಗೂಬಾಯಿ ಅವರು ಕೂಡ ಏನಂದ್ರು ಅಂತಂದ್ರೆ ಜೋರಾದ ಧ್ವನಿಯಲ್ಲಿ ಕೇಳಿಕ್ ಶುರು ಮಾಡ್ರು. ಏನ್ರಿ, ನೀವ ಬರೆದಿದ್ರೆ ಹೆಂಗಾಗ್ತದಲ್ಲಿ, ಹಿರಿಯರಾಗಿ ನಿಮಗೆ ಇದು ಚಂದ ಕಾಣಿಸ್ತದೇನು? ನೋಡು, ಸ್ವತಃ ಮಗಳ ಮದುವೆ ಐತಿ, ನೀವು ಬರೆದಿದ್ರೆ ಹೆಂಗ? ಹಿರಿಯರಾದ್ರಿ ನೀವು ಬರೆದಿದ್ರೆ ಇದು ನಿಮಗೆ ಒಳ್ಳೇದೇನಿದೆ, ಚಂದ ಕಾಣಿಸ್ತತೆ ನಿಮಗ? ಮಹಾರಾಜರು ನೋಡ್ರಿ, ತಮ್ಮ ಅಂತರಂಗದೊಳಗ ಭಕ್ತಿ ಕಾರ್ಯಕ್ಕೆ ಈ ದೇಹವನ್ನ ಬದುಕಿಸಬೇಕೆನ್ನುತ್ತಿದ್ದೆ. ಪ್ರಾರಬ್ಧ ಪ್ರಸಂಗ ಯಾರನ್ನ ಏನಪ್ಪಾ ಅಂತಂದ್ರೆ ಕೇಳ್ತದ, ಅದು ಆಯ್ತು ಏನೋ ನಡೆಯುತ್ತದೆ, ನಡೀಲಿ ಅಂತ ಹೇಳಿ ಅಂದ್ಬಿಟ್ರು. ಇದನ್ನ ಕೇವಲ ಭಕ್ತಿ ಕಾರ್ಯಕ್ಕೆ ನಾನು ತೊಡಸ್ಬೇಕು ಈ ದೇಹ ಅಂತ. ಅದ್ರೊಳಗೆ ಕರ್ಮ ಫಲ ಒಂದಿರ್ತತಲ್ರಿ, ಕರ್ಮ ಒಂದಿರ್ತತಲ್ಲ, ಇದು ಇಂತಹ ಪ್ರಾರಬ್ಧ ಕರ್ಮ ಇದನ್ನು ಕಳ್ಕೊಲಿಕ್ಕೆ ಬೇಕು. ಯಾಕಂದ್ರೆ ಇವೇ ಕರ್ಮಗಳು ಭಕ್ತಿಗೆ ಬಹಳ ತೊಡಕು ಮಾಡ್ತಿರ್ತಾವ, ಯೋಗ ಸಾಧನೆಗೆ ತೊಡಕು ಮಾಡ್ತಿರ್ತಾವ. ಆಯ್ತು, ಇನ್ನು ಪ್ರಾರಬ್ಧ ಪ್ರಸಂಗ ಏನ್ ಮಾಡ್ಲಿಕ್ಕೆ ಆಗ್ತದ?
ಆಯಿತು ಅಂಥೇಳಿ ದೇವ್ರಿಬ್ಬರಿಗೆ ಹೊರಡ್ಲಿಕ್ಕೆ ನಿಂತರು. ರಾಮಚಂದ್ರ ಮಹಾರಾಜರು ಜೋಡಿ ರಂಗನಾಥ ಮಹಾರಾಜರು ಇದ್ರು. ದಾರಿ ಮಧ್ಯದೊಳಗೆ ನೋಡ್ರಿ ಸಾಕಷ್ಟು ಎತ್ತಿನ ಬಂಡಿಗಳನ್ನು ಚಕ್ಕಡಿಗಳನ್ನು ಹುಡ್ಕೊಂಡು ಹೊರಟಿದ್ರು ಮದುವೆ ಕಾರ್ಯಕ್ಕೆ. ಆದ್ರೆ ಏನು ಪ್ರಸಂಗವೋ ಏನು, ರಂಗನಾಥ ಮಹಾರಾಜರು ಮತ್ತು ರಾಮಚಂದ್ರ ಮಹಾರಾಜರು ಒಂದ ಚಕ್ಕಡಿ ಒಳಗೆ ಕುಂತಿದ್ರು. ರಂಗನಾಥ ಮಹಾರಾಜರು ಮತ್ತು ರಾಮಚಂದ್ರ ಮಹಾರಾಜರು ಭಕ್ತಿ ಭಾವದೊಳಗೆ ಚರ್ಚೆನೆ ಇವ್ರದ್ದು. ಯಾವಾಗಲೂ ಯಾವುದೇ ಭವಬಂಧನದ ಚರ್ಚೆಯನ್ನ ಇವರು ಮಾಡ್ತಿಲ್ಲಾಗಿದ್ರು. ಇವ್ರ ಗಾಡಿನ ಏನಾಯ್ತು ಅಂತಂದ್ರೆ ಮುಗ್ಗುರ್ಸ್ಕೊಂಡು ಬಿದ್ದು ಬಿಡ್ತು. ಮುಗ್ಗುರ್ಸ್ಕೊಂಡು ಗಾಡಿ ಬಿದ್ದಾಗ ಏನಾಯ್ತು ಅನ್ನೋಷ್ಟ್ರೊಳಗ ರಾಮಚಂದ್ರ ಮಹಾರಾಜರ ಕೆಳಗೆ ಬಿದ್ದ ಕೈಕಾಲು ಮೂಳುಗಳೆಲ್ಲ ಮುರಿದು ಹೋಗಿಬಿಟ್ಟಿತ್ತು, ಪೆಟ್ಟಾಗಿಬಿಡ್ತು. ರಂಗನಾಥ ಮಹಾರಾಜರು ಓಡೋಡಿ ಬಂದು ಏನಾಯ್ತ್ರಿ ಗುರುವೆ, ಹಿಂಗ್ಯಾಕಾಯ್ತು ಅಂತ ಹೇಳಿ. ನೋಡ್ರಿ, ಏನು ಗಾಡಿಗಳು ದೇವ್ರಿಬ್ಬರಿಗೆ ಹೋಗ್ಬೇಕಾಗಿತ್ತು, ಮತ್ತ ಇವ್ರದೊಂದೇ ಗಾಡಿ, ಉಳ್ಕಿದವ್ರೆಲ್ಲ ನೀವು ಹೋಗ್ರಿ ನಾವು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಭಕ್ತ ಸಮೂಹ ಮತ್ತು ರಂಗನಾಥ ಮಹಾರಾಜರು ರಾಮಚಂದ್ರ ಮಹಾರಾಜರನ್ನ ಗಾಡಿ ಒಳಗೆ ಮತ್ತೆ ತಗೊಂಡು ಬಂದು ಬಿಜಾಪುರದಲ್ಲಿರುವಂಥ ಸರ್ಕಾರಿ ಆಸ್ಪತ್ರೆ, ಜಿಲ್ಲಾ ಆಸ್ಪತ್ರೆ ಒಳಗೆ ಇವರನ್ನ ದವಾಖಾನೆಯೊಳಗೆ ಹಾಕಿಬಿಟ್ರು. ನೀವೆಲ್ಲ ಹಿಪ್ಪರಿಗೆ ಹೋಗ್ರಿ, ಏನಾಗೋದಿಲ್ಲ, ಕಾರ್ಯಕ್ರಮ ಮುಗಿಸ್ಕೋರಿ, ನನಗೇನೂ ಆಗೋದಿಲ್ಲ ಅಂತ ಹೇಳಿ ಅಂತಿದ್ರು ರಾಮಚಂದ್ರ ಮಹಾರಾಜರು. ಇಷ್ಟೆಲ್ಲ ಅನ್ನುವಂಥ ಸಂದರ್ಭದೊಳಗೆ ಒಬ್ರು ಅಂದೇ ಬಿಟ್ರು. ಮೊದಲ ಮಹಾರಾಜರು ಬ್ಯಾಡ ಅನ್ಲಿಕ್ಕತ್ತಿದ್ರು, ಒತ್ತಾಯಪೂರ್ವಕವಾಗಿ ಅವರನ್ನ ನೀವು ಮದುವೆ ಕರ್ಕೊಂಡು ಹೊಂಟಿದ್ರು ನೋಡ್ರಿ, ಹಿಂಗದ ಆಗೋದಿತ್ತು ಏನೋ ಪ್ರಸಂಗ, ಮೊದಲ ಬ್ಯಾಡ ಅಂತ ಹೇಳ್ತಿದ್ರಲ್ಲ ಅಂತ ಹೇಳಿ. ನೋಡ್ರಿ, ಆಗಿನ ಸಂದರ್ಭದೊಳಗೆ ಅದು ಹೆಂಗಾಗಿರ್ಬೇಕು. ಭಾಳ ಭಕ್ತ ಜನ ಗೋಳಾಡಿ ಅಳ್ಲಿಕ್ಕಿತ್ತು. ಗುರುವಿಗೆ ಹಿಂಗಾಗಿಬಿಡ್ತಲ್ಲ. ಆರ್ಥಿಕ ಪರಿಸ್ಥಿತಿ ಆತಂಕಕಾರಿಯಾಗಿದ್ರೂ ಕೂಡ ನಿರಂತರ ಭಕ್ತಿ ಕಾರ್ಯ ನಿರಂತರವಾಗಿ ಮಹಾರಾಜರು ಈ ಪಾರಮಾರ್ಥ ಪ್ರಸಾರಕ್ಕಾಗಿ ಬಹಳ ಪರಿಶ್ರಮ ಪಟ್ಟಿದ್ರು. ಎಲ್ಲ ಕಡೆ ಇವರ ಭಕ್ತ ವೃಂದ ಮತ್ತು ಈ ಗುರು ಭಕ್ತಿ ನಳನಳಿಸ್ತಾ ಇತ್ತು. ಎಷ್ಟೋ ಜನ ಎಲ್ಲ ಗುರುವಿಗೆ ಹಿಂಗಾಗಿದೆ ಅಂಥೇಳಿ ಬಿಜಾಪುರಕ್ಕೆ ಧಾವಿಸಿ ಓಡಿ ಬಂದರು. ಬಿಜಾಪುರ ಜಿಲ್ಲಾ ಆಸ್ಪತ್ರೆ ಏನಿತ್ತು ಆಗಿನ ಸಂದರ್ಭದೊಳಗೆ, ಇಡೀ ಬಿಜಾಪುರ ಜಿಲ್ಲಾ ಆಸ್ಪತ್ರೆ ಆವರಣವೆಲ್ಲ ಭಕ್ತ ಸಮೂಹ ಮುಳುಗಿಬಿಡ್ತು, ಸೇರ್ಕೊಂಡು ಬಿಡ್ತು. ಅದೊಂದು ಯಾತ್ರಾ ಸ್ಥಳವೋ ಏನೋ ಎನ್ನುವಂತಹ ಭಾವ ಮೂಡಿಬಿಟ್ಟಿತ್ತು ಆಗಿನ ಸಂದರ್ಭದೊಳಗೆ. ಅವಾಗ ಸ್ವತಃ ರಾಮಚಂದ್ರ ಮಹಾರಾಜರು, ನನ್ನಿಂದ ಮತ್ತೆ ನಿಮಗೆಲ್ಲ ತೊಂದರೆ ಆಗಿಬಿಡ್ತಲ್ಲ, ಒಂದಿಷ್ಟು ಉಪಚಾರ ಪಡೆದ ಕುಟುಂಬ ಸಮೇತ ತಡವಲಕಕ್ಕೆ ಏನಪ್ಪಾ ಅಂತಂದ್ರೆ ಹೊರಟರು. ಎಲ್ಲ ಭಕ್ತ ಮಂಡಳಿಯನ್ನು ಉದ್ದೇಶಿಸಿ, ನನಗೆ ಆರಾಮಾಗ್ತೈತಿ, ಏನೂ ನೀವು ಕಾಳಜಿ ಮಾಡಕ್ಕೆ ಹೋಗ್ಬೇಡ್ರಿ, ನನ್ನ ಸಲುವಾಗಿ ಭಕ್ತಿಯನ್ನ ಅರ್ಧಕ್ಕೆ ನಿಲ್ಲಿಸ್ಬೇಡ್ರಿ, ಧ್ಯಾನವನ್ನ ಅರ್ಧಕ್ಕೆ ನಿಲ್ಲಿಸ್ಬೇಡ್ರಿ ಅಂತ ಹೇಳಿ ಗುರು ನಿರಂತರವಾಗಿ ಅದು ಅನ್ಲಿಕ್ಕೆ ಶುರು ಮಾಡಿದ್ರು. ಯಾಕೆ ನಾನು ನೋಡ್ಲಿಕ್ಕೆ ಬರ್ತೀರಿ, ನನಗೇನಾಗ್ತೈತಿ, ಏನೂ ಆಗೋದಿಲ್ಲ, ನನಗೇನೇನೂ ಆಗೋದಿಲ್ಲ, ನೀವು ಇಲ್ಲಿಂದ ಹೋಗ್ರಿ ಅಂತೇಳಿ ಬಂದವ್ರಿಗೆಲ್ಲ ಕಳಿಸ್ಲಿಕ್ಕೆ ಶುರು ಮಾಡಿದ್ರು. ನೋಡ್ರಿ ಅಂಥದ್ದು. ಎಲ್ಲರೂ ಆ ಭಾವರಾಯನ ಭಕ್ತಿಯಲ್ಲಿ ನಿರತರಾಗಿ ಕೇಳ್ಕೊಲಿಕ್ಕೆ ಶುರು ಮಾಡಿದ್ರು. ಬಹಳಷ್ಟು ಅದು ಆಗಿನ ಸಂದರ್ಭದೊಳಗೆ ಎಲ್ಲ ಭಕ್ತ ಜನ ಬಿಜಾಪುರದಕ್ಕೆ ಬಂದ ಔಷಧನ ತಗೊಂಡು ರಾಮಚಂದ್ರ ಮಹಾರಾಜರಿಗೆ ಕೊಡ್ಲಿಕ್ಕೆ ಶುರು ಮಾಡಿದ್ರು. ನಿರಂತರವಾಗಿ ರಂಗನಾಥ ಮಹಾರಾಜರು ನೋಡ್ರಿ, ಗುರುವನ್ನ ಬಿಟ್ಟು ಒಂದು ಕ್ಷಣಾರೆ ಕದಲಬೇಕಲ್ಲ. ಗುರುನಾಥರ ಸೇವೆಯಿಂದ, ಏಕಾಂತವಾಸದಿಂದ ಮಹಾರಾಜರ ಮನಸ್ಸು ನಿಧಾನವಾಗಿ ಚೇತರಿಸ್ಕೊಂತು. ಗುರುಚರಿತ್ರೆಯಲ್ಲಿ ಸಂದೀಪಕನ ಚರಿತ್ರೆ ಬರ್ತೈತಿ. ಅದೇ ರೀತಿ ರಂಗನಾಥರು ಕೂಡ ಸದ್ಗುರುಗಳ ಸೇವೆಯನ್ನ ಪರಿಪರಿಯಾಗಿ ಮಾಡ್ಲಿಕ್ಕೆ ಶುರು ಮಾಡಿದರು. ಮಹಾರಾಜರು ಕೆಲವು ದಿನ ಹೊರ್ತಿಯಲ್ಲಿ ಕಾಲ ಕಳೆದರು. ಬಿಜಾಪುರದ ಮುಷರಫ್ ವಾಡಿ ಹತ್ತಿರುವಂಥ ಮನೆಯಲ್ಲಿ ಹಿರಿಯ ಮಗ ಪಾಂಡುರಂಗ ಇರ್ತಿದ್ದ. ಅಲ್ಲಿಯೂ ಕೂಡ ಕೆಲವೊಂದಿಷ್ಟು ದಿವಸ ಇದ್ರು. ಮಹಾಜ್ಞಾನಿಗಳಾದ ಮಹಾರಾಜರ ಮನಸ್ಸು ದಿವ್ಯಾನಂದದಲ್ಲಿ ನೆಲೆಸಿದ್ರು. ದೇಹ ಹತ್ರ ದಿನದಿಂದ ದಿನಕ್ಕೆ ಅಶಕ್ತವಾಗ್ತಾ ಬಂತು. ಬಿಜಾಪುರದ ಬಾಹು ಸಾಹೇಬ್ ಮಹಾರಾಜರ ಕಾಲದಿಂದ ಭಕ್ತಿ ಕಾರ್ಯಕ್ಕೆ ಮಧ್ಯವರ್ತಿಯಾಗಿ ಅದು ಕ್ಷೇತ್ರವಾಗಿತ್ತು, ಮಧ್ಯವರ್ತಿ ಕ್ಷೇತ್ರ. ಬಾಹು ಸಾಹೇಬ್ ಮಹಾರಾಜರ ಹೋದ ನಂತರ ಎಲ್ಲ ಗುರುಬಂಧುಗಳು ಭಕ್ತರ
ಬಳಗದಲ್ಲಿ ಕಾಲ ಕಳೆಯಬೇಕೆಂದು ತೀರ್ಮಾನಿಸಿ ಮಹಾರಾಜರು ಬಿಜಾಪುರಕ್ಕೆ ಬಂದುಬಿಟ್ರು. ಯಾಕಂದ್ರೆ ಭಾವರಾಜರು ಇದ್ದಾಗಲೂ ಕೂಡ ಬಿಜಾಪುರ ಅನ್ನುವಂಥ ಕ್ಷೇತ್ರ ಅದೊಂದು ಭಕ್ತಿಯ ಕ್ಷೇತ್ರ. ರಾಮಚಂದ್ರ ಮಹಾರಾಜರು ಕೂಡ ನಾನೂ ಕೂಡ ಬಿಜಾಪುರದೊಳಗೆ ಇರಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಭಕ್ತ ಸಮೂಹಕ್ಕೆ ಅದೊಂದು ಪ್ರಶಸ್ತವಾದ ಜಾಗ ವಿಜಯಪುರ. ಅದಕ್ಕೆ ವಿಜಾಪುರಕ್ಕೆ ಬಂದ್ಬಿಟ್ರು. ಮಹಾರಾಜರಿಗೆ ಈ ಅವಸ್ಥೆಯಲ್ಲಿ ಭಕ್ತರ ಸಹವಾಸದಲ್ಲಿದ್ದರೆ ಒಳ್ಳೆಯದು ಅಂತ ಹೇಳಿ ಅನಿಸ್ಬಿಡ್ತು. ಅವರ ಅಂತರಂಗದ ಸಂಕಲ್ಪದಂತೆ ಶಂಕರ್ರಾವ್ ಧರ್ಮಾಧಿಕಾರಿ, ಅವಾಗ ಕೊಲ್ಹಟ್ಕರ್ ಅಂತ ಹೇಳಿ ಅವರು ಶಂಕರ್ರಾವ್ ಅವರು ಬಿಲ್ಡಿಂಗ್ದೊಳಗೆ ರಾಮಚಂದ್ರ ಮಹಾರಾಜರಿಗೆ ಇರ್ಲಿಕ್ಕೆ ಅವಕಾಶ ಮಾಡಿಕೊಟ್ರು. ಅಲ್ಲಿ ಒಬ್ಬಳು ಶಿಷ್ಯೆ ಕಾಶಿಬಾಯಿ ಆಪ್ಟೆ. ಈ ಕಾಶಿಬಾಯಿ ಆಪ್ಟೆ ನೋಡ್ರಿ ಭಕ್ತಿಪೂರ್ವಕವಾಗಿ ರಾಮಚಂದ್ರ ಮಹಾರಾಜರ ಸೇವೆಯನ್ನ ಮಾಡ್ತಿದ್ರು. ಜೊತೆಗೆ ರಂಗನಾಥ ಮಹಾರಾಜರು ಕೂಡ ಅಷ್ಟೇ ಗುರುವಿನ ಸಾನ್ನಿಧ್ಯದೊಳಗಿದ್ದು ಗುರುವಿನ ಸೇವೆಯನ್ನ ಮಾಡ್ತಿದ್ರು. ಮಹಾರಾಜರ ಶಿಷ್ಯ ಮಂಡಳಿ, ಗುರುಗಳು, ಬಂಧುಗಳು ಇಲ್ಲಿ ನಿತ್ಯ ಬಂದು ಸೇವೆಯನ್ನು ಸಲ್ಲಿಸಿ ಧನ್ಯರಾಗ್ತಾ ಇದ್ರು. ಇವ್ರ ಮಕ್ಕಳಾದಂಥ ಪಾಂಡುರಂಗ, ಕೃಷ್ಣಾಜಿ ಅವರೂ ಕೂಡ ಮಹಾರಾಜರ ಸೇವೆಯಲ್ಲಿ ನಿರತರಾಗಿಬಿಟ್ರು. ರಂಗನಾಥರು ಮೇಲಿಂದ ಮೇಲೆ ಬಂದು ಸೇವೆಯನ್ನು ಮಾಡ್ಕೊಂತ ಹೋಗ್ತಿದ್ರು. ಸದಾ ಚೈತನ್ಯಶೀಲರಾಗಿ ಭಕ್ತರಿಗೆಲ್ಲ ಭಕ್ತ ರಸಾಮೃತವನ್ನ ಉಣಿಸಿದಂಥವ್ರು ರಾಮಚಂದ್ರ ಮಹಾರಾಜರು. ಈ ಅವಸ್ಥೆಯೊಳಗೆ ರಂಗನಾಥರು ಮಗುವಿನಂತೆ ನೋಡ್ರಿ, ಕೂಸ. ರಂಗನಾಥ ಮಹಾರಾಜರಂದ್ರೆ ಒಂದು ಕೂಸಿನ ಗತೆ ಅಳತಿದ್ರು ರಾಮಚಂದ್ರ ಮಹಾರಾಜರ ಕೂತು. ಯಾಕಂದ್ರೆ ತಂದೆ ತಾಯಿಯ ಎಲ್ಲ ಪ್ರೀತಿ ಏನು ಕೊಡಬೇಕು ಅಂತಹ ಪ್ರೀತಿಯನ್ನ ರಾಮಚಂದ್ರ ಮಹಾರಾಜರು ರಂಗನಾಥ ಮಹಾರಾಜರಿಗೆ ಕೊಟ್ಟಿದ್ರು. ಮಗು ಹೆಂಗೆ ತಾಯಿ ಕಾಣಲಿಲ್ಲ ಅಂದ್ರೆ ದುಃಖಿಸಿ ಅಳತೈತೋ ಹಂಗೆ ರಂಗನಾಥ ಮಹಾರಾಜರು ಕೂಡ ಗುರುವನ್ನ ಮುಂದೆ ಕುಂತ ಗೊಳೋ ಅಂಥೇಳಿ ಅಳತಿದ್ರು. ಆ ಮಹಾರಾಜರ ದೇಹ ಆಘಾತದಿಂದ ಜರ್ಜರಿತವಾಗಿದ್ರೂ ಕೂಡ ಮಹಾರಾಜರು ಮಾತ್ರ ಮುಖದೊಳಗೆ ಆನಂದ ಸ್ವರೂಪ ನೋಡ್ರಿ, ಆನಂದ ಸ್ವರೂಪ. ಶರಣರ ಮರಣವನ್ನ ಏನಪ್ಪಾ ಅಂತಂದ್ರೆ ಹೆಂಗೆ ಆನಂದಿಸ್ತಿರ್ತಾರೆ ನೋಡ್ರಿ. ಶರಣಿಗರಿಗೆ ಮರಣವೇ ಮಹಾ ಶಿವರಾತ್ರಿ, ನವರಾತ್ರಿ ಅಂಥೇಳಿ ಬಸವಣ್ಣನವರು ಅಂತಿದ್ರು. ಹಂಗೆ ರಂಗನಾಥ ಮಹಾರಾಜರು ಕೂಡ ಎಷ್ಟು ರಾಮಚಂದ್ರ ಮಹಾರಾಜರನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ರಂದ್ರೆ ಅಷ್ಟು ದೇಹ ಗುರುವಿಗೆ ದೇಹ ಅಥವಾ ಸ್ಪಂದಿಸ್ತಾ ಇರಲಿಲ್ಲ ಅಂದ್ರೂ ಕೂಡ ಗುರುವಿನ ಮುಖದೊಳಗೆ ಎಳ್ಳು ಕಾಳಷ್ಟಾದರೂ ಒಂದು ಚಿಂತೆಯ ಗೆರಿ ಕಾಣಿಸ್ಬೇಕಲ್ಲ, ಅದು ರಂಗನಾಥ ಮಹಾರಾಜರಿಗೆ ಕಾಣಿಸಲಿಲ್ಲ. ಯಾವಾಗಲೂ ಗುರುವಿನ ಮುಖ ಆನಂದದ ಸ್ವರೂಪದೊಳಗೆ ಇದ್ದಂಗೆ ಕಾಣಿಸ್ತಿತ್ತು. ಪ್ರತ್ಯಕ್ಷವಾಗಿ ಇದನ್ನ ರಂಗನಾಥ ಮಹಾರಾಜರು ಗಮನಿಸ್ತಾ ಇದ್ರು. ಇವರು ನಡಬರಕ್ ಮಧ್ಯದಲ್ಲಿ ಸಾಲವಾಡಿಗೆಗೂ ಹೋಗಿ ಬರ್ತಿದ್ರು. ಒಂದು ದಿವಸ ರಾತ್ರಿ ಸಾಲವಾಡಿಗೆ ಒಳಗಿದ್ದಾಗ ರಂಗಣ್ಣ ಅಂಥೇಳಿ ಶಬ್ದ ರಂಗನಾಥ ಮಹಾರಾಜರಿಗೆ ಅದು ಕಿವಿಯೊಳಗೆ ಝಂಕರಿಸ್ದಂಗೆ ಆಗ್ತಿತ್ತು. ಇವರು ಮಲ್ಕೊಂಡ್ರು ಕೂಡ ಅದೇನೋ ಕನಸೋ ಅಥವಾ ಭಾವೋ ಏನೋ ಗೊತ್ತಿಲ್ಲ, ಇವರ ಕಿವಿಯೊಳಗೆ ರಂಗನಾಥ ಮಹಾರಾಜರ ಕಿವಿಯೊಳಗೆ ರಾಮಚಂದ್ರ ಮಹಾರಾಜರು ರಂಗಣ್ಣ ಅನ್ನುವಂತಹ ಕೂಗು ಇವರ ಕಿವಿಯೊಳಗೆ ಝಂಕರಿಸ್ತಾ ಇತ್ತು. ಮರದಿವ್ಸ ಯಜ್ಞೋ ಬಿದ್ನೋ ಅಂತ ಹೇಳಿ ಮುಂಜಾನೆ ಅವರು ಈ ಗುರುವನ್ನ ದರ್ಶನಕ್ಕಾಗಿ ಬಂದರು. ಮತ್ತೆ ವಿಜಯಪುರಕ್ಕೆ ಧಾವಿಸಿ ಓಡಿ ಬಂದರು. ಮನದಲ್ಲಿ ಮಹಾರಾಜರ ನೆನಪುಗಳನ್ನೇ ತುಂಬಿಕೊಂಡು ಚಿಂತಿಸ್ತಾ ಬಿಜಾಪುರಕ್ಕೆ ಬಂದ ರಂಗನಾಥರು ತುಂಬಿದ ಕಂಗಳಿಂದ ಮಹಾರಾಜರ ಪಾದಕ್ಕೆ ನಮಸ್ಕಾರ ಮಾಡಿದರು. ಕಣ್ಣು ತೆರೆದು ನೋಡಿದರು. ನೋವಿನಿಂದ ನರಳುತ್ತಿದ್ದ ಮುಖದಲ್ಲಿ ಆನಂದದ ಭಾಷ್ಪ. ಆನಂದವು ಅಷ್ಟೇ ಅರಳಿಬಿಟ್ಟಿತ್ತು. ರಂಗನಾಥ ಮಹಾರಾಜರಿಗೆ ಬಹಳ ಸಂತೋಷ ಆಯಿತು. ಅಂದು ಯಾವಾಗಪ್ಪ ಅಂದ್ರೆ ತಾರೀಖು 26/7/1937 ಸೋಮವಾರ. ಲೌಕಿಕ ಜನರಿಗೆಲ್ಲ ಲೌಕಿಕ ರೀತ್ಯ ನೋವು ಅನುಭವಿಸುತ್ತಾ ಶಿಷ್ಯನಿಗೆ ಬ್ರಹ್ಮಾನಂದವನ್ನ ತೋರುತ್ತಾ ಯಾರೂ ಇಲ್ಲದೆ ಇರುವಾಗ ಮೆಲ್ಲಗೆ ತಮ್ಮ ಅಂತರಂಗದ ಎಲ್ಲ ವಿಚಾರಗಳನ್ನ ರಾಮಚಂದ್ರ ಮಹಾರಾಜರು ರಂಗನಾಥ ಮಹಾರಾಜರಿಗೆ ಹೇಳಲಿಕ್ಕೆ ಶುರು ಮಾಡಿದ್ರು. ಬಹಳ ಚಂದ ಎಲ್ಲವನ್ನ ತಿಳಿಸ್ಕೊಟ್ರು. ಬದುಕಿನಲ್ಲಿ ತಮ್ಮ ತ್ಯಾಗ ಆದರ್ಶಗಳಿಂದ ಲೋಕ ಪೂಜ್ಯರೆನಿಸಿ ದೊಡ್ಡ ಮಹಾರಾಜರಾಗಿದ್ದರು. ಧ್ಯಾನದ ರಾಜ ರಾಮಚಂದ್ರ ಮಹಾರಾಜ
ಮಹಾರಾಜ ಅಂಥೇಳಿ ಎಲ್ಲರೂ ಕರಿತಿದ್ರು. ಅಂತಹ ರಾಮಚಂದ್ರ ಮಹಾರಾಜರು ದೇಹ ತ್ಯಾಗವನ್ನು ಮಾಡುವಂಥ ಸಂದರ್ಭ ನೋಡ್ರಿ, ದೇಹ ತ್ಯಾಗವನ್ನು ಮಾಡುವಂಥ ಸಂದರ್ಭ. ಎಲ್ಲರೂ ಗುರುವಿನ ನಾಮಸ್ಮರಣೆ ಧ್ಯಾನದಲ್ಲಿ ಮುಳುಗಿದ್ರು. ದಿನಾಂಕ 28/7/1937 ಬುಧವಾರ ದಿವಸ ರಾತ್ರಿ 12:05 ರಾಮಚಂದ್ರ ಮಹಾರಾಜರು ಈ ದೇಹವನ್ನು ತ್ಯಾಗ ಮಾಡಿದರು. ಆ ಪರಮಜ್ಞಾನಿಯ ಆತ್ಮ ವಿಶ್ವಾತ್ಮನಲ್ಲಿ ಒಂದಾಗುವುದನ್ನು ತಪಸ್ವಿಗಳಾದಂತಹ ರಂಗನಾಥ ಮಹಾರಾಜರು ಪ್ರತ್ಯಕ್ಷವಾಗಿ ಅಲ್ಲೇ ಮುಂದೆ ನಿಂತು ಎಲ್ಲವನ್ನ ನೋಡಿದರು. ಜ್ಞಾನಿಗಳಿಗೆ ಅಲ್ಲವೇನೋ ಜ್ಞಾನಿಯ ಮಹಿಮೆ ತಿಳಿಯೋದು, ಜ್ಞಾನಿಗಳ ಮಹಿಮೆ ತಿಳಿಯೋದು ಕೇವಲ ಒಬ್ಬ ಜ್ಞಾನಿಗೆ. ಜ್ಞಾನಿಯ ಮಹತ್ವ ಗುರುವಿಗೆ ಮಾತ್ರ ಗೊತ್ತು, ಶಿಷ್ಯನ ಮಹತ್ವ ಶಿಷ್ಯನಿಗೆ ಗೊತ್ತು, ಗುರುವಿನ ಮಹತ್ವ. ಅಂತಹ ಜ್ಞಾನಿ ರಂಗನಾಥರಿಗೆ ಗೊತ್ತಿತ್ತು ರಾಮಚಂದ್ರ ಮಹಾರಾಜರ ಮಹಿಮೆ. ಬದುಕಿನಲ್ಲಿ ತಮ್ಮ ತ್ಯಾಗ ಆದರ್ಶಗಳಿಂದ ಲೋಕಪೂಜ್ಯರೆನಿಸಿ ದೊಡ್ಡ ಮಹಾರಾಜರು ರಾಮಚಂದ್ರ ಮಹಾರಾಜರು ಇಹಲೋಕವನ್ನು ತ್ಯಜಿಸಿಬಿಟ್ಟಿದ್ರು. ಮಹಾರಾಜರ ಗೌರವಾರ್ಥ ಇಡೀ ಬಿಜಾಪುರ ನಗರಕ್ಕೆ 2 ದಿನಗಳ ಕಾಲ ರಜೆಯನ್ನ ಘೋಷಣೆ ಮಾಡಿದ್ರು. 2 ದಿವಸ ನೋಡ್ರಿ ರಜೆ ಘೋಷಣೆ ಮಾಡಿದ್ರು. ಅವಾಗ ಬಿಜಾಪುರದ ಜಿಲ್ಲಾಧಿಕಾರಿ ಏನಿದ್ರ ಆ ಜಿಲ್ಲಾಧಿಕಾರಿಗೂ ಕೂಡ ರಾಮಚಂದ್ರ ಮಹಾರಾಜರ ಮಹಿಮೆ ಗೊತ್ತಿತ್ತು ನೋಡ್ರಿ. 2 ದಿನಗಳ ಕಾಲ ಸಂತಾಪ ಸೂಚಕವಾಗಿ ಇಡೀ ವಿಜಯಪುರ ನಗರ 2 ದಿವಸ ರಜೆಯನ್ನು ಘೋಷಣೆ ಮಾಡಿದ್ದ. ಇಡೀ ಬಿಜಾಪುರ ನಗರಕ್ಕೆ ಜನಸಾಗರವೇ ಹರಿದು ಬಂದಿತ್ತು. ಮಹಾತ್ಮರಿಂದ ಹಿಡಿದು ಭಕ್ತರವರೆಗೆ, ಸರ್ಕಾರಿ ಅಧಿಕಾರಿಗಳಿಂದ ಹಿಡಿದು ಜನಸಾಮಾನ್ಯರವರೆಗೆ ಎಲ್ಲರೂ ಸರತಿ ಸಾಲಿನಲ್ಲಿ ಪುಷ್ಪ ಮಾಲೆಯನ್ನು ಹಿಡಿದು ಗುರುವಿಗೆ ಅಂತಿಮ ವಿದಾಯವನ್ನು ಹೇಳ್ತಾ ಇದ್ದಾರೆ. ಅಂತಿಮ ವಿದಾಯವನ್ನು. ಈ ಸಂದರ್ಭದೊಳಗೆ ರಂಗನಾಥ ಮಹಾರಾಜರಿಗೆ ಹಿಂಗನಿಸ್ತಿತ್ತಲ್ಲ, ಇನ್ನೇನದ ಜೀವನದೊಳಗೆ, ಇನ್ನೇನು ಉಳಿದದ? ನಿಜವಾದ ತಂದೆ ತಾಯಿಗಳು ಇಲ್ಲದೇ ಇರುವಾಗ ಏನು ದುಃಖ ಆಗ್ತಿತ್ತು, ಅದು ದುಃಖವಲ್ಲ. ಗುರು ಹೋದ ನಂತರ ಆಗುವಂತಹ ದುಃಖ ಭಾಳ ದೊಡ್ಡ ದುಃಖ. ಈಗ ರಂಗನಾಥ ಮಹಾರಾಜರು ಅನಾಥರಾಗಿದ್ದಾರೆ. ಇನ್ನೇನು ಮಾಡುವುದು ಅಂಥೇಳಿ ದಿಕ್ಕು ತೋಚದಂತೆ ಆ ಗುರುವಿಗೆ ಅನಿಸ್ತಾ ಇತ್ತು. ಬ್ರಹ್ಮಾಂಡದಲ್ಲಿ ಬೆರೆತ ಸದ್ಗುರುವಿನ ಸನ್ನಿಧಿಯಲ್ಲಿ ಭಕ್ತ ಮಂಡಳಿ ಭಜನೆಯನ್ನು ಮಾಡ್ತಿತ್ತು. ಅಸಂಖ್ಯಾತ ಭಕ್ತರು ಭಜನಾದ ಆನಂದದೊಳಗೆ ಬೆರೆತಿದ್ರೆ ಭಾವಿಕ ಭಕ್ತರು ಹೃದಯ ತುಂಬಿ ರಾಜಾದಿರಾಜ ಸದ್ಗುರುನಾಥ ರಾಮಚಂದ್ರ ರಾವ್ ಮಹಾರಾಜ್ ಕಿ ಜೈ ಅಂಥೇಳಿ ಘೋಷಣೆಯನ್ನು ಕೂಗ್ತಾ ಇತ್ತು. ಇದನ್ನೆಲ್ಲವೂ ಸಾಕ್ಷಿ ರೂಪದೊಳಗೆ ರಂಗನಾಥ ಮಹಾರಾಜರು ಗಮನಿಸ್ತಾ ಇದ್ರು. ಇದನ್ನೆಲ್ಲ ಗಮನಿಸ್ತಾ ಇದ್ರು. ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಸಕಲ ಸರ್ಕಾರಿ ಮರ್ಯಾದೆಗಳೊಂದಿಗೆ, ವೇದ ಘೋಷಗಳೊಂದಿಗೆ ಅವರ ಚಿತಾಭಸ್ಮ, ಅವ್ರದ್ದು ಎಲ್ಲ ಚಿತೆಗೆ ಅಂತ್ಯ ಸಂಸ್ಕಾರದ ಕೊನೆ ಹಂತ ಬಂದ್ಬಿಟ್ಟಿತ್ತು ನೋಡ್ರಿ. ಆ ಸಂದರ್ಭದೊಳಗೆ ಭಕ್ತ ಸಮುದಾಯಕ್ಕೆ ಮಿಗಿಲಾದ ಜನಸಂದಣಿಯೊಂದಿಗೆ ಸಾಗುತ್ತಾ ಇತ್ತು. ಅರಕೇರಿ ರಸ್ತೆ ಹತ್ತಿರದ ದರ್ಗಾದ ಎದುರಿಗೆ ಒಬ್ಬ ಶಿಷ್ಯ ಕಿಶನ್ ಲಾಲ್ ಬಾಹೇಲೆ ಅಂಥೇಳಿ, ಆ ಕಿಶನ್ ಲಾಲ್ ಬಾಹೇಲೆ ಅವರ ತೋಟದೊಳಗೆ ಬರಬೇಕಾದ್ರೆ ಸಂಜೆ 5 ಗಂಟೆ ಆಯಿತು, ಸಾಯಂಕಾಲ. ಮಹಾರಾಜರ ಅಣ್ಣಂದಿರಾದಂತಹ ದೇವರ ಹಿಪ್ಪರಿಗೆ ಗುರುನಾಥರಾಯರ ಮಾರ್ಗದರ್ಶನದೊಳಗೆ ಹಿರಿಯ ಮಗ ಪಾಂಡುರಂಗ ಈ ರಾಮಚಂದ್ರ ಮಹಾರಾಜರ ಅವರ ದೇಹಕ್ಕೆ ಅಗ್ನಿ ಸ್ಪರ್ಶವನ್ನು ಮಾಡ್ತಾರೆ. ಭಕ್ತರ ಜಯಘೋಷ ಏನದು ಮುಗಿಲು ಮುಟ್ಟಿತ್ತು. ಅಗ್ನಿ ವಿಶಾಲ ರೂಪವನ್ನು ತಾಳಿತ್ತು. ಮಹಾರಾಜರ ಮನ, ಬುದ್ಧಿ, ಚಿತ್ತ, ಅಹಂಕಾರಗಳು ಜ್ಞಾನಾಗ್ನಿಯಿಂದ ಮೊದಲೇ ಪ್ರಕಾಶಿತವಾಗಿ ಬಿಟ್ಟಿತ್ತು ನೋಡ್ರಿ. ಈಗ ಮಹಾರಾಜರ ಪಂಚಭೂತಾತ್ಮಕ ಪುಣ್ಯ ಶರೀರ ಅಗ್ನಿ ನಾರಾಯಣನಲ್ಲಿ ಲೀನ ಹೋಯಿತು. ರಾಮಚಂದ್ರ ಮಹಾರಾಜರು ಇನ್ನು ಇಲ್ಲವಾದರು ನೋಡ್ರಿ. ಆ ಸಂದರ್ಭದೊಳಗೆ
2 ದಿವಸ ಹಿಡ್ದ ರಂಗನಾಥ ಮಹಾರಾಜರಿಗೆ ಜ್ವರ ಬಂದಿತ್ತು. ಆಷಾಢ ಗಾಳಿ ಬೀಸಿತ್ತು. ಅದಕ್ಕೆ ಮೈ ಒಡ್ಡಿದಂತಹ ರಂಗನಾಥ ಮಹಾರಾಜರಿಗೆ ಏನು ಜ್ವರ ರೀ, ವಿಪರೀತ ಜ್ವರ ಇತ್ತು. ಆ ಜ್ವರದ ಭಾವದ ಲಕ್ಷ್ಯವೇ ಇಲ್ಲ ಅವರಿಗೆ, ರಂಗನಾಥ ಮಹಾರಾಜರಿಗೆ. ಯಾಕಂದ್ರೆ ಗುರು ಸಾನ್ನಿಧ್ಯದೊಳಗಿದ್ದಾಗ ಗುರು ಕಣ್ಣಿಗೆ ಕಾಣಿಸ್ತಾ ಇದ್ದಾನ. ಗುರುವಿನ ಮುಂದೆ ಇನ್ಯಾವ ರೋಗಗಳು ಬಾಧಿಸ್ಲಿಕ್ಕೆ ಸಾಧ್ಯದ? ನೋಡ್ರಿ, ಚಿತಾಭಸ್ಮವನ್ನ ಏನು ಎಲ್ಲ ನಂದಿ ಹೋಯ್ತು, ಅಸ್ಥಿಯನ್ನ ರಂಗನಾಥ ಮಹಾರಾಜರು ಶೇಖರಣೆ ಮಾಡಿ ಇಟ್ಟುಕೊಂಡಿದ್ರು, ಅಸ್ಥಿಯನ್ನ ಸಂಗ್ರಹಣೆ ಮಾಡಿ ಇಟ್ಟುಕೊಂಡಿದ್ರು. ರಂಗನಾಥರು ತಮ್ಮ ಹತ್ತಿರ ಭದ್ರವಾಗಿ ಅವನ್ನೆಲ್ಲ ಕಾಪಾಡಿಕೊಂಡಿದ್ರು. ಸ್ವತಃ ತಮ್ಮ ಪ್ರಾಣದಷ್ಟೇ ಆ ಅಸ್ಥಿಗಳು ನಮಗೆ ಪುಣ್ಯದ ಅವು ಏನಪ್ಪ ಅಂತಂದ್ರೆ ಬಿಂದಿಗೆಗಳಾಗಿ ರಂಗನಾಥ ಮಹಾರಾಜರ ಹತ್ತಿರ ಇದ್ದು ನೋಡ್ರಿ. ಆ ಚಿತಾಭಸ್ಮವನ್ನು ಪುಣ್ಯ ನದಿಗಳಲ್ಲಿ ವಿಸರ್ಜನೆ ಮಾಡಬೇಕಂತೇಳಿ ಶೇಖರಣೆ ಮಾಡಿ ಇಟ್ಕೊಂಡಿದ್ರು. ನೋಡ್ರಿ, ಮಹಾರಾಜರ ಅಸ್ಥಿಗಳಿಂದ ಕೂಡಿದ ಆ ಮೊದಲನೇ ಸಮಾಧಿಯನ್ನು ಕಿಶನ್ ಲಾಲ್ ಬಾಹೇತಿ ಅವರ ತೋಟದಲ್ಲಿ ನಿರ್ಮಾಣ ಮಾಡಿದರು. ಶಂಕರ್ರಾವ್ ಧರ್ಮಾಧಿಕಾರಿ ಹಾಗೂ ಭಕ್ತ ಮಹಾಮಂಡಳಿ ಎಲ್ಲ ಸೇರಿಕೊಂಡು ಇಂಜಗೇರಿ ಮಠದೊಳಗೆ 2ನೇ ಸಮಾಧಿಯನ್ನು ಕೂಡ ಅಲ್ಲಿ ಮಾಡಿದರು. ಆದರೆ ಮುಂದೆ ಈ ಕ್ರಮೇಣ ಪೂಜಾ ಉಪಾಸನೆಗಳು ಎರಡೂ ಕಡೆ ನಿಂತು ಹೋಗಿಬಿಡ್ತು. ರಂಗನಾಥ ಮಹಾರಾಜರಿಗೆ ಬಹಳ ದುಃಖ ಆಯ್ತಿದ್ದು. ಸಹಸ್ರಾರು ಹೃದಯಗಳಲ್ಲಿ ಜ್ಞಾನ ಜ್ಯೋತಿ ಹೊತ್ತಿಸಿದ ಸದ್ಗುರುವಿನ ಸಮಾಧಿಯ ಮುಂದೆ ಆರತಿ ಬೆಳಗೋದು ನಿಂತು ಹೋಯ್ತಲ್ಲ ಅಂಥೇಳಿ ಬಹಳ ದುಃಖ ಆಯಿತು. ಹೃದಯದೊಳಗೆ ವೇದನೆ ಅನುಭವಿಸ್ತಾ ಬಂದರು ರಂಗನಾಥ ಮಹಾರಾಜರು. ಏನು ಮಾಡಲಿ ಗುರುವೇ, ನಾನು ಏನು ಮಾಡಲಿ ಅಂಥೇಳಿ ಹಂಬಲಿಸ್ತಾ ಇದ್ರು. ಅಸ್ಥಿಗಳನ್ನು ಪ್ರಾಣದಂತೆ ರಕ್ಷಿಸುತ್ತಾ ಸದ್ಗುರುವಿನ ಆಜ್ಞೆಗಾಗಿ ಕಾಯ್ಕೋಂತ ದಿನ ಕಳೀತಾ ಬಂದರು ರಂಗನಾಥ ಮಹಾರಾಜರು. ಅದೆಲ್ಲವೂ ಮುಗಿದ ನಂತರ ರಂಗನಾಥ ಮಹಾರಾಜರ ಮುಂದಿನ ಪಯಣ ಹೆಂಗೆ ಸಾಗಿತ್ತು, ಹೆಂಗೆ ಗುರುವಿನ ಆಶೀರ್ವಾದ ರಂಗನಾಥ ಮಹಾರಾಜರ ಬೆನ್ನ ಮ್ಯಾಗ ಇತ್ತು, ಮುಂದಿನ ಪಯಣ ಅದು ಹೇಗಿತ್ತು ಅನ್ನುವಂಥದ್ದನ್ನು ಮುಂದಿನ ಭಾಗದಲ್ಲಿ ನಾವೆಲ್ಲ ತಿಳಿದುಕೊಳ್ಳೋಣ. ಎಲ್ಲರಿಗೂ ಗುರುವಿನ ಆಶೀರ್ವಾದ ಇರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ಭಾಗವನ್ನು ನಾನು ಮುಂದಿನ ಹಂತಗಳಲ್ಲಿ ತಿಳಿಸ್ತೀನಿ. ಅಲ್ಲಿವರೆಗೂ ಸರ್ವೇ ಜನಃ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು. ನಮಸ್ಕಾರ.